काय करायलास रे? कुंकू नव्हती काय करायलास बच्चू? असं 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 सोडा रे जरा दिलं ना इकडे जाणार नाहीस की काय करायलास? तू इथे बोलवला आला ना. फुलं आहे की त्याला उमरा पूस पुसला पुसून हळद कुंकू लावते. Yes, mommy. ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನೆನ್ನೆ ನಾನು ಅಮ್ಮನ ಮನೆಗೆ ಬಂದೆ. ಸೊ ಇದು ನೆಕ್ಸ್ಟ್ ಡೇ. ಇವತ್ತು ಬೆಳಗ್ಗೆ ಅಮ್ಮ ಎದ್ದ ತಕ್ಷಣ ಈ ಥರ ಬಾಗಿಲಿಗೆ ಅಂದರೆ ಒರೆಸ್ಬಿಟ್ಟು ರಂಗೋಲಿನ ಇಡ್ತಾರೆ. ಸೊ ಹಾಗೆಯೇ ಅವ್ರಿಗೆ ಅಮ್ಮ ಕೂಡ ಹೆಲ್ಪ್ ಮಾಡ್ತಾಯಿದ್ದ. ಅವನ ಕೆಲಸ ಏನಂತಂದರೆ ಅರಿಶಿನ ಕುಂಕುಮ ಇಡೋದು. ರಂಗೋಲಿ ಹಾಕ್ತೀವಲ್ಲ, ಸೊ ಅದು ಮಧ್ಯೆ ಅರಿಶಿನ ಕುಂಕುಮ ಇಡ್ತಾನೆ. ಸೊ ಇದು ಅವನ ಕೆಲಸ, ಡೈಲಿ ರೂಟೀನ್ ಅಂತಲೇ ಹೇಳ್ಬೋದು. ಇಲ್ಲಿ ಬಂದರೆ ಸಾಕು ಅಮ್ಮನಿಗೆ ಈ ಥರ ಚಿಕ್ಕ ಪುಟ್ಟ ಹೆಲ್ಪ್ನ ಮಾಡ್ತಾನೆ ಅವನು. ಅವನಿಗೇನೋ ಅಂತ ಇಷ್ಟ. ಇಲ್ಲಿ ಅಮ್ಮ ರಂಗೋಲಿನ ಬಿಡಿಸ್ತಿದ್ದಾರೆ. ಈ ಥರ ರಂಗೋಲಿ ಅಮ್ಮನಿಗೆ ಅಂದರೆ ತುಂಬ ಬರುತ್ತೆ. ಅಮ್ಮ ಎಕ್ಸ್ಪರ್ಟು ಈ ಥರ ರಂಗೋಲಿನ ಬಿಡಿಸೋದು ಅಂತಂದರೆ. ಅವ್ರಿಗೆ ತುಂಬ ಇಷ್ಟ ರಂಗೋಲಿನ ಬಿಡಿಸೋದು. ಡೈಲಿ ಅವರು ತಪ್ಪದೆ ಬಾಗಿಲಿಗೆ ಇದು ಒರೆಸ್ಬಿಟ್ಟು ರಂಗೋಲಿನ ಹಾಕ್ತಾರೆ. ನಾನು ಹಾಕ್ತಾಯಿದ್ದೆ, ಆದರೆ ಇವಾಗ ಸ್ವಲ್ಪ ಅಂದರೆ ನಾನು ಬೇರೆ ಕೆಲಸ ಮಾಡ್ತಾಯಿದ್ದೆ. ಸೊ ಅಮ್ಮ ರಂಗೋಲಿನ ಬಿಡಿಸ್ತಾಯಿದ್ರು. ಸೊ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಇವತ್ತು ಸ್ವಲ್ಪ ಬೇರೆ ಕೆಲಸನೂ ಮಾಡೋದಿದೆ. ಅಂದರೆ ಮನೆಗೆ ಬಂದರೆ ಸಾಕು ನಾನು ಸ್ವಲ್ಪ ಬೇರೆ ಕೆಲಸ ಎಲ್ಲ ಮಾಡ್ತಾ ಇರ್ತೀನಿ. ಅಂದರೆ ಎಕ್ಸ್ಟ್ರಾ ಕೆಲಸ. ಇವತ್ತು ಸಮರ್ ಬೇರೆ ಅಲ್ವಾ, ಸೊ ಹಾಗಾಗಿ ಈ ಥರ ಇದು ಏನು ಮೆಣಸಿನ್ಕಾಯಿ ಬಳಕಾಯಿ ಅಂತ ಏನಂತೀವಿ ಅದು ಮಾಡೋದಾಗಿರ್ಬೋದು, ಮತ್ತು ಹಪ್ಪಳ ಮಾಡೋದಾಗಿರ್ಬೋದು. ಸೊ ಈ ಥರ ನನಗೆ ಇಷ್ಟ ಮಾಡೋದು. ಸೊ ಇವತ್ತು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಹಾಗಾದರೆ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ಇವತ್ತು ಬ್ರೇಕ್ಫಾಸ್ಟ್ ನಾನೇ ಮಾಡಿದ್ದೆ, ಪಾಸ್ತಾ ಮಾಡಿದ್ದೆ. ಸೊ ಎಲ್ಲ ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಹಾಕಿ, ಸೊ ಅದ್ರ ಜೊತೆ ಸ್ವಲ್ಪ ಅಂದರೆ ಅಮ್ಮ ಹೇಳಿದ್ರು ಇದು ಜಾಮೂನ್ ಪ್ಯಾಕೆಟ್ ಇದೆ ಅಂತ. ಸೊ ಹಾಗಾಗಿ ಅಮ್ಮಗೆ ಇಷ್ಟ ಜಾಮೂನ್ ಅಂದರೆ. ಸೊ ಸ್ವಲ್ಪ ಜಾಮೂನ್ ಸ್ವಲ್ಪನೇ ಮಾಡಿದ್ದೀನಿ ಜಾಮೂನ್. ಸೊ ಇವಾಗ ನಾನು ಇದು ಮೊಸರುಗಾಯಿ ಅಥವಾ ದಹಿ ಮಿರ್ಚಿ ಅಥವಾ ಸಂಡಿಗೆ ಮಿರ್ಚಿ ಅಂತ ಏನು ಹೇಳ್ತೀವಿ, ಸಂಡಿಗೆ ಮೆಣಸಿನ್ಕಾಯಿ, ಸೊ ಅದನ್ನು ಮಾಡ್ತಾಯಿದ್ದೀನಿ. ಅದನ್ನು ಮಾಡಿಕೊಂಡು ನಾನು ತೊಗೊಂಡು ಹೋಗ್ತೀನಿ. ಆ್ಯಕ್ಚುಲಿ ನನಗೆ ಇದು ಗೊತ್ತಿಲ್ಲ ಹೇಗೆ ಮಾಡೋದಂತ. ಸೊ ಅಮ್ಮನಿಂದ ಕಲಿತಾ ಇದ್ದೀನಿ. ಅವ್ರು ಹೇಳಿದ್ರು ಈ ಥರ ಮಿರ್ಚನ್ನ ಈ ಥರ ಅದನ್ನು ಬೀಜ ಏನಿರುತ್ತೆ ಅದನ್ನು ತೆಗೆದುಕೊಡು ಅಂತ. ಸೊ ಅವರಿಂದ ಕಲಿತಾ ಇದ್ದೀನಿ. ಸೊ ಹೇಗೆ ಕಟ್ ಮಾಡಿ ಹೇಗೆ ಬೀಜ ಎಲ್ಲ ತೆಗೆದುಬಿಟ್ಟು ಮತ್ತೇನೆಲ್ಲ ಪ್ರೊಸೆಸ್ ಇದೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಅದೀಗ ಒಂದೊಂದಾಗಿ ಬಿಡಿಸ್ತಾ ಇದ್ದೀನಿ. ಈಗ ಇದು ನೋಡಿ, ಬೀಜ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಮಧ್ಯ ಕಟ್ ಕೂಡ ಮಾಡಿದ್ದೀನಿ, ಯಾಕಂದರೆ ಇದರ ಒಳಗಡೆ ತುಂಬಬೇಕು, ಸ್ಟಫಿಂಗ್ ಮಾಡಬೇಕು. ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ಈ ಮೆಣಸಿನ್ಕಾಯಿ ಏನಿದೆ ಅದು ಸ್ವಲ್ಪ ಉಗುರು ಬೆಚ್ಚು ನೀರಲ್ಲಿ ನೆನೆ ಇಡಬೇಕಂತೆ ಒಂದು 5-10 ಮಿನಿಟ್ಸ್. ಸೊ ಹೀಗೆ ಮಾಡೋದ್ರಿಂದ ಮೆಣಸಿನ್ಕಾಯಿ ಯಾವಾಗ ಡ್ರೈ ಆಗುತ್ತಲ್ಲ ಆವಾಗ ಕಪ್ಪು ಕಾಣಿಸೋದಿಲ್ಲ. ಕರೆಕ್ಟಾಗಿ ಆದರೆ ಅದೇನು ಕಲರ್ ಇರುತ್ತೆ ಅಂದರೆ ವೈಟ್ ಕಲರ್ ಏನಿರುತ್ತೆ, ವೈಟ್ ಕಲರ್ಗೆ ಏನು ಟರ್ನ್ ಆಗಿರುತ್ತೆ ಡ್ರೈ ಆದಮೇಲೆ, ಸೊ ಅದೇ ಕಲರ್ ಇರುತ್ತೆ. ಇಲ್ಲಾಂದರೆ ಒಂಥರ ಕಪ್ಪು ಕಾಣಿಸುತ್ತಂತೆ. ಸೊ ಈ ಥರ ಮಾಡೋದ್ರಿಂದ ಏನು ಕಲರ್ ಒರಿಜಿನಲ್ ಅಂದರೆ ಏನು ಕಲರ್ ಇರುತ್ತೋ ಮೆಣಸಿನ್ಕಾಯಿ ಜಸ್ಟ್ ಡ್ರೈ ಆದಮೇಲೆ ಏನು ವೈಟ್ ಕಲರ್ ಬರುತ್ತೋ ಅದು ಆ ಥರ ಇರುತ್ತಂತೆ. ಸೊ ಅದನ್ನು ಈಗ ನೀರು ಆಡಕ್ಕೆ ಬಿಡ್ತಾಯಿದ್ದೀನಿ. ಸೊ ನೀರು ಆಡಿದ್ಮೇಲೆ ಅದಕ್ಕೆ ತುಂಬಬೇಕು ಅದ್ರ ಒಳಗಡೆ. ಸೊ ಈಗ ಮೆಣಸಿನ್ಕಾಯಿ ಸ್ಟಫಿಂಗಿಗೆ ಇಲ್ಲಿ ಏನು ಚುರುಮರಿ ಏನಂತೀವಿ, ಚುರುಮರಿ ಅಂದರೆ ಈ ಥರ ಪಳ್ಳಿರುತ್ತೆ ನೋಡಿ, ಗಟ್ಟಿ ಅಲ್ಲ, 2 ರೀತಿಯ ಚುರುಮರಿ ಇರುತ್ತೆ. ಆದರೆ ಇದು ಅಂತೀವಿ ನಾವು. ಇದು ಕ್ರಿಸ್ಪಿ ಇರುತ್ತೆ ನೋಡಿ, ಆ ಚುರುಮರಿ ತೊಗೊಳ್ಬೇಕು. ಈಗ ಚುರುಮುರಿ ಅಷ್ಟನ್ನೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ಪೌಡ್ರ್ ಥರ ಮಾಡ್ಕೊಳ್ಬೇಕು. ಸೊ ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು. ಮೆಂತ್ಯ ಪೌಡರ್,
ಮತ್ತು ಧನಿಯಾ ಜೀರಾ ಪೌಡರ್ ಮತ್ತು ಉಪ್ಪು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಕಲಿಸ್ಬೇಕು. ಈಗ ಅದು ಮಿಶ್ರಣ ಏನಿದೆ ಅದನ್ನು ಈಗ ನಾನು ಮೆಣಸಿನ್ಕಾಯ್ದಲ್ಲಿ ತುಂಬ್ತೀನಿ. ಅಂದರೆ ಎಷ್ಟು ಸಾಲುತ್ತೋ ಅಷ್ಟು ತುಂಬಬೇಕು ಅದು ಮಿಶ್ರಣ. ಸೊ ಕಡಿಮೆ ಆಗಬಾರ್ದು, ಕಡಿಮೆ ಆದರೆ ಇಲ್ಲ ಅಂತಂದರೆ ಅಷ್ಟು ಟೇಸ್ಟಾಗಿ ಬರೋದಿಲ್ಲ ಅಂತೆ. ಸೊ ಹಾಗಾಗಿ ಚೆನ್ನಾಗಿ ಅದನ್ನು ತುಂಬಬೇಕು. ತುಂಬಿಟ್ಟು ಇದನ್ನು ಈಗ ನೀವು ಒಂದು 3-4 ಡೇಸ್ ತನಕ ಅದನ್ನು ನೀವು ಬಿಸಿಲಲ್ಲಿ ಒಣಗಿಸ್ಬೇಕು ಈ ಮೆಣಸಿನ್ಕಾಯನ್ನು. ಸೊ ಇದನ್ನು ಎಕ್ದಮ್ ಕ್ರಿಸ್ಪಿ, ಎಕ್ದಮ್ ಎಲ್ಲ ವೈಟ್, ಸ್ವಲ್ಪ ವೈಟಲ್ಲಿ ಬರುತ್ತೆ ಇದು, ಅಲ್ಲಿವರೆಗೂ ಇದನ್ನು ನೀವು ಬಿಸಿಲಲ್ಲಿ ಒಣಗಿಸ್ಬೇಕು. ಆಮೇಲೆ ಅದು ರೆಡಿ ಆಗುತ್ತೆ. ಸೊ ಹಪ್ಪಳ ಥರ, ಸೊ ಮೆಣಸಿನ್ಕಾಯಿ ಸಂಡಿಗೆ ಅಂತೀವಿ. ಸೊ ಇದನ್ನು ಹುರ್ಕೊಂಡು ಅಥವಾ ಸ್ವಲ್ಪ ಶಾಲೋ ಫ್ರೈ ಮಾಡಿ ಕೂಡ ತಿನ್ಬೋದು. ಟೇಸ್ಟಿಯಾಗಿರುತ್ತೆ. ತುಂಬಾ ನನಗಂತೂ ಇದು ತುಂಬ ಇಷ್ಟ. ಸೊ ಹಾಗಾಗಿ ನಾನು ಸ್ಪೆಷಲಿ ಅಮ್ಮಗೆ ಹೇಳಿದ್ದೆ. ಅಮ್ಮ ಆಲ್ರೆಡಿ ಸ್ವಲ್ಪ ಮಾಡಿಟ್ಟಿದ್ದಾರೆ. ಸೊ ಈಗ ಅಮ್ಮಗೆ ಹೇಳಿದೆ ನನಗೂ ಇದು ಕಲ್ಕೋಬೇಕಿದೆ, ಇದು ಯಾವ ಥರ ಮಾಡ್ತಾರೆ ಅಂತ. ಸೊ ಅದಕ್ಕೆ ಅಮ್ಮ ಹೇಳಿದ್ರು ಓಕೆ ಮಾಡೋಣ ಅಂತ. ಸೊ ಈಗ ಮಾಡಿದ್ದೀವಿ. ಐ ಹೋಪ್ ನಿಮಗೂ ಇದು ಒಂಥರ ಅಂದರೆ ಈ ರೆಸಿಪಿ ನಿಮಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಏನು ಮಜ್ಜಿಗೆ ಇರುತ್ತಲ್ಲ, ಅದರಲ್ಲಿ ನೆನೆ ಇಟ್ಟು ಅದೆಲ್ಲ ಮಾಡ್ತಾರೆ ಪ್ರೊಸೆಸ್. ಅದು ಬೇರೆ ರೀತಿ ಇದೆ. ಆ್ಯಕ್ಚುಲಿ ಅದು ಬೇರೆ ರೀತಿ ಇರುತ್ತೆ. ಅಂದರೆ ಮೆಣಸಿನ್ಕಾಯಿನಿದೆ ಅದು ಮೊಸರಲ್ಲಿ ಅಥವಾ ಮಜ್ಜಿಗೆಯಲ್ಲಿ ನೆನೆ ಇಟ್ಟು ಮತ್ತೆ ತೆಗೆದು ಮತ್ತೆ ಒಣಗಿಸಿ ಈ ಥರ ಏನೋ ಪ್ರೊಸೆಸ್ ಇದೆ ಅದು. ಸೊ ಅಮ್ಮ ಇದು ಎಕ್ದಮ್ ಸಿಂಪಲ್ಲಾಗಿ, ಮತ್ತು ಇದು ಆ್ಯಕ್ಚುಲಿ ಟೇಸ್ಟಿಯಾಗಿರುತ್ತೆ. ನಾನು ಅದನ್ನು ತಿಂದಿದ್ದೀನಿ ಮತ್ತು ಇದೂ ಟೇಸ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ನನಗೆ ತುಂಬ ಇಷ್ಟ. ಈ ಥರ ಅಂದರೆ ಇದು ಏನು ಚುರ್ಮರಿಯನ್ನು ಸ್ಟಫಿಂಗ್ ಮಾಡಿ ಹಾಕಿದ್ರೆ ಇದು ಚೆನ್ನಾಗಿರುತ್ತೆ. ಅದಕ್ಕಿಂತ ಇದು ಈಸಿ ಮತ್ತು ಮಾಡೋದಕ್ಕೆ ಮತ್ತು ಟೇಸ್ಟಿ ಕೂಡ ಇರುತ್ತೆ. ಸೊ ಐ ಹೋಪ್ ನಿಮಗೂ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇದರೊಂದಿಗೆ ನಾನು ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್. Oh